ನಮ್ಮ ರೈತರು ಬೆಳೆ ಬೆಳಿಬಾರ್ದು, ಕುಡಿಯೋ ನೀರಿಗೆ ಮಾತ್ರ ಉಪಯೋಗ ಮಾಡಬೇಕು, ಅದು ಲಿಮಿಟೆಡ್. ಈಗಾಗಲೇ ಬೆಂಗಳೂರಲ್ಲಿ 4 ದಿನಕ್ಕೆ ಒಂದ್ಸರಿ ನೀರು. ಬೆಂಗಳೂರಲ್ಲಿ 1.5 ಕೋಟಿ ಜನ ಇದ್ದಾರೆ, ನಾವು ಕೊಡ್ತಾ ಇರೋದು 50 ಲಕ್ಷ ಜನಕ್ಕೆ ಮಾತ್ರ ನೀರು. ಉಳಿದಿದ್ದ 1 ಕೋಟಿ ಜನಕ್ಕೆ ನಾವು ನೀರೇ ಕೊಡ್ತಾ ಇಲ್ಲ, ಕಾವೇರಿ ನೀರು. ಯಾಕಂದ್ರೆ ನೀರಿಲ್ಲ ನಮ್ಮಲ್ಲಿ. ಅಂಥದ್ರಲ್ಲಿ ಇದೊಂಥರ ಬೆಂಗಳೂರು ಜನತೆಗೆ, ಮೈಸೂರು ಮಂಡ್ಯ ಜನತೆಗೆ ಒಂಥರ ಬರಸಿಡಿಲಿದು. ಈಗಾಗಲೇ ಡೆಡ್ ಸ್ಟೋರೇಜ್ ಅನ್ನ ಲೆಕ್ಕ ಹಾಕಿದ್ರೆ ನಮ್ಗೆ ಉಳಿಯುವಂಥದ್ದು 4-5 TMCನೂ ಉಳಿಯಲ್ಲ ಅಲ್ಲಿ. ಈಗ 4 TMC ಅವ್ರಿಗೆ ನೀರು ಬಿಡ್ಬೇಕು ನಾವು. ಪ್ರತಿದಿನ 3500 ಕ್ಯೂಸೆಕ್ಸ್ ನೀರನ್ನ ಬಿಡಬೇಕು. ಅಂದಾಜು 4 TMC ನೀರು ಬಿಟ್ರೆ ಕುಡಿಯೋ ನೀರಿಗೆ ಹಾಹಾಕಾರ ಬರ್ತದೆ. ಇದನ್ನ ಸರಿಯಾಗಿ ಪ್ರಾಧಿಕಾರಕ್ಕೆ ಮನದಟ್ಟು ಮಾಡಿಕೊಳ್ಳೋದಲ್ಲಿ ಕರ್ನಾಟಕ ಸರ್ಕಾರ, ನೀರಾವರಿ ಮಂತ್ರಿಗಳು ವೈಫಲ್ಯ ಆಗಿದ್ದಾರೆ. ಇಷ್ಟ ಇಲ್ಲದ ಖಾತೆಯನ್ನ ಕೊಟ್ಟು, ಪಾಪ ಅವ್ರದ್ದೇನು ತಪ್ಪಿಲ್ಲ, ಇಷ್ಟ ಇಲ್ಲದ ಖಾತೆಯನ್ನ ಕೊಟ್ಟು ಇವತ್ತು ಕರ್ನಾಟಕದ ಹಳೆ ಮೈಸೂರು ಭಾಗದ ಜನರಿಗೆ ಒಂದು ರೀತಿ ಕಾಂಗ್ರೆಸ್ ಪಾರ್ಟಿ ದ್ರೋಹ ಬಗ್ದಿದೆ. ಬಹಳ ಇಂಪಾರ್ಟೆಂಟ್. ಯಾಕೆ ಹಿಂಗ್ ಮಾಡ್ತಾ ಇದ್ದಾರೆ ಅಂದ್ರೆ, ತಮಿಳುನಾಡಲ್ಲಿರೋದು ಇಂಡಿ ಸರ್ಕಾರ, ಕಾಂಗ್ರೆಸ್ ಬೆಂಬಲಿತವಾದಂತ ಸರ್ಕಾರ. ಕೇಂದ್ರದ ಒತ್ತಡದಿಂದ ಏನೋ ಇರಬೇಕು, ನೀವು ಸ್ವಲ್ಪ ಲೀನಿಯನ್ಸ್ ಕೊಡಿ ಅಂತ ಅಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಅನ್ನ ಮೆಚ್ಚಿಸಕ್ಕೋಸ್ಕರ ಇವತ್ತು ಕಾವೇರಿ ನೀರನ್ನ ತಮಿಳುನಾಡಿಗೆ ಬಿಡೋ ಮುಖಾಂತರ ಈಗಾಗಲೇ ಮಂಡ್ಯದಲ್ಲಿ ಬೀದಿಗಿಳಿದು ಹೋರಾಟವನ್ನ ಪ್ರಾರಂಭ ಮಾಡಿದ್ದಾರೆ. ಇದರಿಂದ ಒಂದ್ ರೀತಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಒಂದ್ ಕಡೆ ಬರ ಬಂದಿದೆ, ಇನ್ನೊಂದ್ ಕಡೆ ಎಲ್ಲ ಡ್ಯಾಮ್ಗಳು ಬರಿದಾಗಿದೆ. ಮತ್ತೆ ಪಕ್ಕದ ರಾಜ್ಯಕ್ಕೆ, ನಮ್ಗೆ ಇಲ್ಲಿ ಅನ್ನ ಸಾಂಬಾರು ಊಟ, ಪಕ್ಕದ ತಮಿಳುನಾಡಿಗೆ ಮೃಷ್ಟಾನ್ನ ಭೋಜನ, ಆ ಪರಿಸ್ಥಿತಿ ಇವತ್ತು. ಹೇಳ್ಬೇಕಾಯ್ತಲ್ಲ, ತಮಿಳುನಾಡಲ್ಲಿ ಇಷ್ಟು ನೀರಿದೆ, ಅವ್ರಿಗೆ ಕುಡಿಯೋಕೆ ಇಷ್ಟು ನೀರು ಎಕ್ಸಸ್ ಇದೆ, ನಮ್ ಕುಡಿಯೋಕ್ಕೂ ಇಲ್ಲಿ ಸಮಸ್ಯೆ ಅಂತ ಹೇಳ್ಬೇಕಾಗಿತ್ತು. ಇನ್ನು ಗ್ಯಾರಂಟಿ ಇಲ್ಲ, ಮಳೆ ಬರೋದು ಗ್ಯಾರಂಟಿ ಇಲ್ಲ, ಇನ್ನು 15 ದಿನ ಏನ್ ಗ್ಯಾರಂಟಿ ಇಲ್ಲ. ಆ ಒಂದು ಪರಿಜ್ಞಾನವಾಗಿ ಇದ್ದು ಕೂಡ ಒಳ್ಳೆಯ ಕಾನೂನು ತಜ್ಞರ ಜೊತೆ ಚರ್ಚೆ ಮಾಡಿ ಮುಖ್ಯಮಂತ್ರಿ ಡೆಲ್ಲಿಯಲ್ಲಿ ಹೋಗಿ ಮಂತ್ರಿಮಂಡಲ ರಚನೆ ಮಾಡಕ್ಕೆ 3 ಬಾರಿ ಹೋಗಿದ್ದಾರೆ. ಇದುವರೆಗೂ 3 ಬಾರಿ ಹೋಗಿದ್ದಾರೆ. ಆಮೇಲೆ ಜಿರಳೆ ಹೋರಾಟಕ್ಕೆ 1 ಬಾರಿ ಹೋಗಿದ್ದಾರೆ. ಜಿರಳೆ ಹೋರಾಟಕ್ಕೆ, ಕಾಕ್ರೋಚ್ ಹೋರಾಟಕ್ಕೆ ಹೋಗಿದ್ದಾರೆ. ಆ ಕಾಕ್ರೋಚ್ ಹೋರಾಟಕ್ಕೆ ಹೋಗೋದ್ ಬದಲಾಗಿ ಒಂದಿನ ಕೂತ್ಕೊಂಡು ಒಳ್ಳೆ ಲಾಯರ್ಸ್ ಜೊತೆ ಡೆಲ್ಲಿಯಲ್ಲಿ ಕೂತ್ಕೊಂಡು ಮಾತಾಡಿ ಎಕ್ಸ್ಪ್ಲೈನ್ ಮಾಡಿ ಸಮಯ ಕಳೆದಿದ್ರೆ ಈ ಪರಿಸ್ಥಿತಿ ಇವತ್ತು ಬರ್ತಾ ಇಲ್ಲ. ಕಾಕ್ರೋಚ್ ಪಾರ್ಟಿ ಜೊತೆ ಹೋಗಿ ಕೂತ್ಕೊಳ್ಳಕ್ಕೆ ಟೈಮ್ ಇದೆ. ಮುಖ್ಯಮಂತ್ರಿ ಆದವರಿಗೆ ಈ ಕಾವೇರಿ ಪ್ರಾಧಿಕಾರದ ಆರ್ಗ್ಯುಮೆಂಟ್ ಡೇಟ್ ಗೊತ್ತಿದ್ರೂ ಸಹ ಯಾವುದೇ ಲಾಯರ್ಗಳನ್ನ ಭೇಟಿ ಮಾಡಿಲ್ಲ ಮುಖ್ಯಮಂತ್ರಿ. ಇದು ವೈಫಲ್ಯ, ಈ ಸರ್ಕಾರದ ವೈಫಲ್ಯ. ಯಾವುದೇ ಲಾಯರ್ನ ಭೇಟಿ ಮಾಡಿಲ್ಲ, ಸಮಯ ಕೊಟ್ಟಿಲ್ಲ ಮುಖ್ಯಮಂತ್ರಿ. ಇವತ್ತೇನಾಗಿದೆ ಅದಕ್ಕೆ ನೇರವಾಗಿ ಮುಖ್ಯಮಂತ್ರಿಗಳೇ ಕಾರಣ. ಇದಕ್ಕೆ